ಕಾಲು ಕುಣ್ತಿದ್ರೆ ಕುಂಟ ಅಂತಾರೆ, ಕಿವಿ ಕೇಳಿಸಲ್ಲ ಅಂದರೆ ಕಿವುಡ ಅಂತಾರೆ, ತೊದ್ ತೊದಲ್ತಾ ಇದ್ದರೆ ಮಾತು ತೊದ್ಲ ಅಂತಾರೆ. ಹಲೋ ಸ್ನೇಹಿತರೆ, ಬನ್ನಿ, ನಾನಿವತ್ತು ಒಂದಷ್ಟು ಪುಟ್ಟ ಕಥೆಗಳನ್ನು ಹೊತ್ತು ತಂದಿದ್ದೇನೆ. ನೋಡೋಣ. ಮೊದಲನೇ ಕತೆ ಶೀರ್ಷಿಕೆ ಬಿರುದು. ಆತ ಕೆಲಸ ಮಾಡ್ತಿದ್ದ ಆಫೀಸ್ನಾಗೆ ಎಲ್ಲ ಕೆಲಸಗಾರರಿಗೂ ಒಂದೊಂದು ಬಿರುದಿತ್ತು. ಕಚೇರಿಗೆ ತಡವಾಗಿ ಬರ್ತಿದ್ದ ರಂಗಣ್ಣನಿಗೆ ಲೇಟ್ ಲತೀಫ್ ರಂಗ ಎನ್ನೋರು. ಇನ್ನು ಸದಾ ಕಾಲವು ಎಲೆ ಅಡಿಕೆ ಜಗಿಯುತ್ತಿದ್ದ ತಿಪ್ಪೇಸ್ವಾಮಿಗೆ ಅಡ್ಕೆ ಸ್ವಾಮಿ ಅನ್ನೋರು. ಒಬ್ಬ ಆಸಾಮಿ ಹೆಸರು ಮೂರ್ತಿ ಅಂತ. ಎಲ್ಲರ ಹತ್ರ ಸಾಲ ಮಾಡ್ತಿದ್ದ. ಅದಕ್ಕೆ ಅವನಿಗೆ ಸಾಲಗಾರ ಮೂರ್ತಿ ಎಂದು ಬಿರುದು ಕೊಟ್ಟಿದ್ರು. ರಮಾಮಣಿ ಎಂಬಾಕೆ ಸದಾ ಕಾಲವು ಮಾತು ಮಾತು ಮಾತು. ಅದಕ್ಕೆ ಅವಳನ್ನು ಬಾಯಿ ಬೊಂಬಾಯಿ ಎಂದು ಹೆಸರಿಟ್ಟಿದ್ರು. ಇನ್ನು ಲೀಲಾ ಅಂತ ಯಾವಾಗಲೂ ಫುಲ್ಲು ಮೇಕಪ್ ಇಲ್ಲದೆ ಬರ್ತಾನೆ ಇರಲಿಲ್ಲ. ಅವಳನ್ನು ಮೇಕಪ್ ರಾಣಿ ಅಂತಿದ್ರು. ಅಂದಹಾಗೆ ಆತನಿಗೆ ಏನೆಂದು ಬಿರುದು ಕೊಟ್ಟಿದ್ರು ಅಂದ್ರೆ, ಅವನಿಗೆ ಅವರಿವರ ಮೇಲೆ ಚಾಡಿ ಹೇಳೋ ಚಟ ಇತ್ತು. ಹಾಗಾಗಿ ಅವನನ್ನು ಚಾಡಿಕೋರ ಎಂದು ಕರೆಯೋರು. ನೋಡಿದ್ರಾ ಹೇಗಿದೆ ಬಿರುದು ಬಾವಲಿಗಳು? ಆಹಾಹಾ. ಈಗ ಎರಡನೇ ಕತೆ ನಯವಂಚನೆ ಶೀರ್ಷಿಕೆ. ಆತ ದೊಡ್ಡ ಸಿರಿವಂತ. ಮನೆಯಲ್ಲಿ ಹೇರಳವಾಗಿ ಹಣ, ಕಾಸು ಮತ್ತು ಒಡವೆ ವಸ್ತುವನ್ನು ಹೊಂದಿದ್ದನು. ಈ ಹಿರಿಯರಿಂದ ಬಂದ ಸಾಕಷ್ಟು ಎಕರೆ ಹೊಲ ಮತ್ತು ಗದ್ದೆ, ತೋಟ ಎಲ್ಲ ಇತ್ತು. ಜೊತೆಗೆ ಮದುವೆ ಆಗಿದ್ದು ಕೂಡ ಶ್ರೀಮಂತ ಕುಟುಂಬದಲ್ಲಿ. ಹಾಗಾಗಿ ಮಡದಿಯ ಜೊತೆಗೆ ಸಹ ಬಹಳಷ್ಟು ಹಣಕಾಸು, ಆಸ್ತಿ, ಉಡುಗೊರೆ ರೂಪದಲ್ಲಿ ದೊರೆತಿತ್ತು. ಇಷ್ಟೆಲ್ಲ ಇದ್ದು ಮನದಲ್ಲಿ ಖುಷಿ ಪಡದೆ ಎಂಥದೋ ಚಡಪಡಿಕೆ, ಹಪಹಪಿತನ ಇದ್ದೇ ಇತ್ತು. ಹೀಗಿರುವಾಗ ಪಕ್ಕದ ತೋಟದ ಮಾಲೀಕ ಸ್ವಲ್ಪ ದಿನಗಳ ಕಾಲ ತಮ್ಮ ತೋಟಕ್ಕೆ ನೀರನ್ನು ಹರಿಸಿರೆಂದು ಕೇಳಿದ್ದನು. ತನ್ನ ಪಂಪ್ ಕೆಟ್ಟಿದೆ ಎಂದು. ಈತ ಎಲ್ಲರ ಮುಂದೆ ತೋರಿಕೆಗೆ ನೀರನ್ನು ಬಿಡುವೆನೆಂದವನು ಹಗಲಿರುಳು ತೋಟದಲ್ಲೇ ಇರುತ್ತಾ ಒಂದೇ ಒಂದು ಹನಿ ನೀರು ಕೂಡ ಆತನ ತೋಟಕ್ಕೆ ಹೋಗದಂತೆ ನೋಡಿಕೊಂಡ. ಇದರಿಂದ ಕೆಲವೇ ದಿನಗಳಲ್ಲಿ ಆತನ ತೋಟದ ಗಿಡಮರಗಳು ನೀರಿಲ್ಲದೆ ಒಣಗಿ ಬೆಳೆ ಕೈಗೆ ಸಿಗದೆ ನಷ್ಟ ಅನುಭವಿಸುವಂತಾಯಿತು. ಈತನ ನಯವಂಚನೆಯಿಂದಾಗಿ ಪಕ್ಕದ ತೋಟದ ಮಾಲೀಕನಿಗೆ ತುಂಬಲಾರದಷ್ಟು ನಷ್ಟ ಉಂಟಾಗಿತ್ತು. ಈಗ ಕತೆ 3 ಕರೆಯೋಲೆ. ಕರೆಯೋಲೆ ಕರೆವಾ ಓಲೆ, ಕರೆ ಮಾಡಿ ಕರೆದೋಲೆ, ಕರದಲ್ಲಿ ಕಲಮ ಹಿಡಿದು ಕರಿಶಾಯಿ ಬರೆದೋಲೆ ಎನ್ನುವ ಸುಮಧುರ ಸಂಗೀತ ಇಂಪಾಗಿ ಕರ್ಣಗಳಿಗಪ್ಪಳಿಸಿದಾಗ ತನ್ನದೇ ಲೋಕದಲ್ಲಿ ವಿಹರಿಸುತ್ತಿದ್ದಾಕೆ ತಕ್ಷಣ ಎಚ್ಚೆತ್ತಳು. ಇಷ್ಟು ಚಂದದ ಸೊಗಸಾದ ಸಾಲುಗಳು. ರಂಗಿತರಂಗ ಚಿತ್ರದ ಈ ಹಾಡು ಎಷ್ಟನೇ ಬಾರಿಯೋ ತಾನು ಕೇಳುತ್ತಿರುವುದು. ಆದರೆ ಪ್ರತಿ ಬಾರಿಯೂ ಹೊಸತೆನಿಸುವ ಭಾವಲಹರಿ. ಮನೆ ತುಂಬ ಮಕ್ಕಳಿದ್ದ ಸಂಸಾರ ತನ್ನದು. 2 ಅಕ್ಕಂದಿರು, 2 ತಮ್ಮಂದಿರು, ಎಲ್ಲರಿಗೂ ಮದುವೆಯಾಗಿ ಮಕ್ಕಳು ಕೂಡ ಆಗಿವೆ. ಆದರೆ ತನಗೆ ಮಾತ್ರ ಇಷ್ಟು ವರ್ಷಗಳಾದರೂ ಕಂಕಣ ಭಾಗ್ಯ ಕೂಡಿ ಬರಲೇ ಇಲ್ಲ. ಅಕ್ಕಂದಿರ ಬಾಣಂತನ, ತಮ್ಮಂದಿರ ಮಕ್ಕಳನ್ನು ನೋಡ್ತಾ ಜೀವನದ 40 ವರ್ಷಗಳನ್ನ ಕಳೆದೆ. ಇತ್ತೀಚೆಗೆ ಮದುವೆ ಆಗೋ ಆಸೆ ಕೂಡ ಸತ್ತಿದೆ. ಆದರಿಂದು ಈ ಕರೆಯೋಲೆ ಹಾಡು ಕೇಳಿ ಮನದಾಳದ ವೀಣೆಗೆ ಜೀವ ಬಂದಂತೆನಿಸಿತು. ನನಗೂ ಎಲ್ಲರ ಹಾಗೆ ಮದುವೆ, ಮಕ್ಕಳು, ನನ್ನದೇ ಒಂದು ಸ್ವಂತ ಮನೆ ಎಲ್ಲ ಬೇಕು ಅನಿಸಿದೆ. ಆದರೆ ಇವೆಲ್ಲ ಕನಸೇ ಸೈ ಎಂದುಕೊಂಡವಳೆ ಕಣ್ಣಿಂದ ಜಾರಿದ ಕಂಬನಿ ಒರೆಸಿಕೊಂಡಳು. ಅಷ್ಟರಲ್ಲಿ ಅಕ್ಕ, ನನ್ನ ಸ್ನೇಹಿತರೊಬ್ಬರು ನಿನ್ನ ಬಗ್ಗೆ ತಿಳಿದು ಮದುವೆ ಆಗಲು ಒಪ್ಪಿದ್ದಾರೆ. ಇವತ್ತು ಸಂಜೆ ನೋಡಲು ಬರ್ತಾರಂತೆ, ರೆಡಿಯಾಗಿರಿ ಎನ್ನುವ ತಮ್ಮನ ಮಾತುಗಳು ಆಕೆಗೆ ತನ್ನ ಮದುವೆಯ ಕರೆಯೋಲೆಯ ಚಿತ್ರ ಕಣ್ಮುಂದೆ ಬಂದಂತೆನಿಸಿ ಮೊಗದಲ್ಲಿ ನಗೆ ಹೂವರಳಿತು. ನೆಕ್ಸ್ಟ್ ಕತೆ ಶೀರ್ಷಿಕೆ ವಿಮಾನ ನಿಲ್ದಾಣ. ಕೆಂಪನಿಗೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಕೆಲಸ, ಅದು ಕಸ ಗುಡಿಸೋದು. ಇವತ್ತಿನ ಆಧುನಿಕ ಹೆಸರು ಸ್ವೀಪರ್. ಮನೆಯಲ್ಲಿ ಕೆಂಪ ಮತ್ತು ಅವನ ಪತ್ನಿ ಜೊತೆಗೆ ಒಬ್ಬ ಮಗಳು. ಇಷ್ಟೇ ಚಿಕ್ಕ ಚೊಕ್ಕ ಸಂಸಾರ. ಹೊಟ್ಟೆ ಬಟ್ಟೆಗಲ್ದಿದ್ರೂ ಉಪವಾಸ ಬೀಳದಂತಹ ಜೀವನ. ಪತ್ನಿ ಕೂಡ 1-2 ಮನೆಗಳಲ್ಲಿ ಮನೆ ಕೆಲಸ ಮಾಡ್ತಾ ಇದ್ದ ಕಾರಣ ಕೆಂಪ ಮತ್ತು ಆಕೆ ದುಡಿಮೆ ಮೂವರಿಗೆ ಸಾಕಾಗ್ತಿತ್ತು. ಉಳಿತಾಯ ಇಲ್ದಿದ್ರೂ ಕಡಪಡೆಯದೆ ಇತ್ತೊಬ್ಬ ಮಗಳನ್ನ ಚೆನ್ನಾಗಿ ಓದಿಸ್ತಿದ್ರು. ಮಗಳು ಕೂಡ ಓದಿನಲ್ಲಿ ಜಾಣೆ. ಅಪ್ಪ ಅಮ್ಮನ ಕಷ್ಟ ಅರಿತು ಏನನ್ನೂ ಕೇಳದೆ ಎಲ್ಲ ಕ್ಲಾಸಿನಲ್ಲಿ ಫಸ್ಟ್ ಬರ್ತಾ ಇದ್ಲು. ಪ್ರತಿ ವರ್ಷನೂ ಸ್ಕಾಲರ್ಶಿಪ್ ಸಿಗ್ತಿತ್ತು.
PUCಯಲ್ಲಿ ಉತ್ತಮ ಅಂಕ ಗಳಿಸಿ ಜೊತೆಗೆ CET ಕೂಡ ಉತ್ತಮ ರ್ಯಾಂಕ್ ಗಳಿಸಿದ್ರಿಂದ ಒಳ್ಳೆಯ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಫ್ರೀ ಸೀಟು ದೊರೆತು ಚೆನ್ನಾಗಿ ಓದಿ ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಆಗಿತ್ತು. ಇಂದು ಮಗಳು ಕೆಂಪ ಸ್ವೀಪರ್ ಆಗಿ ಕೆಲಸ ಮಾಡೋ ವಿಮಾನ ನಿಲ್ದಾಣದಿಂದ ಅಮೆರಿಕಕ್ಕೆ ಅರಲು ಬಂದಿದ್ದಳು. ಕೆಂಪ ಮತ್ತು ಅವನ ಪತ್ನಿ ಇಬ್ಬರ ಮೊಗವು ಸಂತಸ ಮತ್ತು ಸಾರ್ಥಕ ಭಾವದಿಂದ ತುಂಬಿತ್ತು. ಇನ್ಮುಂದೆ ಕೆಂಪನಿಗೆ ಸ್ವೀಪರ್ ಕೆಲಸದ ಅಗತ್ಯ ಇರುವುದಿಲ್ಲ. ಇನ್ನೊಂದು ನ್ಯಾನೋ ಕತೆ. ಶೀರ್ಷಿಕೆ ರಂಗವಲ್ಲಿ. ಬಾನಲ್ಲಿ ಮಳೆಬಿಲ್ಲು ಬಿಡಿಸಿರೋ ಬಣ್ಣ ಬಣ್ಣದ ರಂಗವಲ್ಲಿ ನೋಡೋಕೆ 2 ಕಣ್ಣು ಸಾಲ್ದು ಎನಿಸಿತ್ತು ಅಂಕಿತಳಿಗೆ. ಹಾಗೆ ಬೆರಗುಗಂಗಳಿಂದ ನೋಡ್ತಾ ಮೈಮರೆತವಳನ್ನ ಅಮ್ಮನ ಕರೆ ವಾಸ್ತವಕ್ಕೆ ಕರೆತಂತು. ಅಂಕು, ರಂಗೋಲಿ ಹಾಕಾಯ್ತಾ? ಇನ್ನೇನು ನಿಮ್ಮ ಅಪ್ಪ ಅವ್ರನ್ನ ಕರ್ಕೊಂಡು ಬರ್ತಿದ್ದಾರೆ ಅನ್ಸುತ್ತೆ. ಅವ್ರು ಬರೋದ್ರೊಳಗೆ ನೀನು ತಯಾರಾಗ್ಬಿಡು. ಬೇಗ ಎಂದು ತಾಕೀತು ಮಾಡಿದ್ರು. ಆಗಲೇ ಅಂಕಿತಳಿಗೆ ತಾನಿನ್ನೂ ಅಂಗಳದಲ್ಲಿ ರಂಗವಲ್ಲಿ ಹಾಕಿಯೇ ಇಲ್ಲ ಎಂದು ಅರಿವಿಗೆ ಬಂತು. ಬೇಗನೆ ಅಂಗಳ ತೊಳೆದು ಸಾರಿಸಿ ಅಂದವಾದ ರಂಗವಲ್ಲಿ ಬಿಡಿಸಿ ಜೊತೆಗೆ ಬಣ್ಣ ಕೂಡ ತುಂಬಿದಳು. ಅಂಕಿತಳ ಬಾಳಲ್ಲಿ ಹೊಸ ಅಧ್ಯಾಯ ಆರಂಭವಾಗುವುದರಲ್ಲಿತ್ತು. ಮದುವೆಯಾದ ವರ್ಷಕ್ಕೆ ಪತಿಯನ್ನು ಕಳೆದುಕೊಂಡ ಅಂಕಿತ ಅಪ್ಪ ಅಮ್ಮನೊಡನೆ ನೀರಸ ಜೀವನ ನಡೆಸ್ತಾ ಇದ್ಲು. ಇಂದು ಅಪ್ಪನೊಡನೆ ಬರುತ್ತಿರುವ ವ್ಯಕ್ತಿ ತನ್ನನ್ನು ಮದುವೆಯಾಗಲು ಒಪ್ಪಿರುವನು. ಅಪ್ಪನ ಸ್ನೇಹಿತರ ಮಗ. ಅಂಕಿತಳ ಮನಸ್ಸಲ್ಲಿ ಬಣ್ಣ ಬಣ್ಣದ ರಂಗೋಲಿ ಕಚಗುಳಿ ಇಟ್ಟರೆ ಅಂಗಳದಲ್ಲಿ ನಿಜವಾದ ರಂಗವಲ್ಲಿ ಬಣ್ಣ ತಳೆದು ಮದುಮಗನ ಸ್ವಾಗತಕ್ಕೆ ಸಿದ್ಧಗೊಂಡಿತ್ತು. ಮುಂದಿನ ಕತೆ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ, ಜೊತೆಗೆ ಮನೆಯ ತುಂಬ ಮಕ್ಕಳು. ಉಡಲು ಮತ್ತು ಉಣ್ಣಲು ಬಹಳ ಕಷ್ಟ. ದುಡಿಯುವ ಕೈಗಳೆರಡು, ತಾನು ಮತ್ತು ತನ್ನ ಗಂಡ. ಆದರೆ ಆತನ ಸಂಪಾದನೆ ಸಂಪೂರ್ಣ ಮನೆಗೆ ಬರ್ತಾನೆ ಇರಲಿಲ್ಲ. ಅರ್ಧಕ್ಕರ್ಧ ಸಾರಾಯಿ ಅಂಗಡಿ ಪಾಲಾಗ್ತಿತ್ತು. ಈಕೆ ದುಡಿಮೆಯಿಂದಲೇ ಮಕ್ಕಳನ್ನ ಸಾಕಬೇಕಿತ್ತು. ಅದೇ ಈಕೆ ಮನೆ ಕೆಲಸ ಮಾಡಲು ಹೋಗ್ತಿದ್ದ ಮನೆಗಳಲ್ಲಿ ಮಕ್ಕಳು ಊಟ ತಿಂಡಿ ತಿನ್ನೋಕೆ ರಗಳೆ ಮಾಡೋರು. ಎಷ್ಟೇ ರುಚಿಯಾಗಿ ಮಾಡಿದ್ರೂ ಮೇಲೆ ತುಪ್ಪ ಹಾಕಿ ಕೊಟ್ಟರು ತಿಂತಾನೆ ಇರಲಿಲ್ಲ. ಅದೇ ಹೊರಗಡೆ ಹೋಟೆಲ್ನಿಂದ ಬೇಕ್ರಿಯಿಂದ ತಂದಿದ್ರೆ ಗಬಗಬಾ ಅಂತ ತಿನ್ನೋರು. ಹಾಗೆಲ್ಲ ಅವಳಿಗೆ ಅಯ್ಯೋ, ಇವು ತಿನ್ನೋಕಾಗದೆ ವೇಸ್ಟ್ ಮಾಡೋ ಊಟ, ನನ್ನ ಮಕ್ಕಳಿಗಾದ್ರೂ ಸಿಕ್ಕಿದಿದ್ರೆ ಹೊಟ್ಟೆ ತುಂಬ್ತಿತ್ತು ಛೇ ಎಂದು ಅಲವತ್ಕೊಳ್ತಿದ್ಲು. ಒಮ್ಮೆ ಮನೆ ಕೆಲಸದ ಮನೆಯಲ್ಲಿ ತಿನ್ನದೆ ಬಿಟ್ಟಿದ್ದ ಊಟವನ್ನು ಯಾರಿಗೂ ತಿಳಿಯದ ಹಾಗೆ ತಂದು ಮಕ್ಕಳಿಗೆ ಕೊಟ್ಟಿದ್ದಳು. ಆಗ ಮಕ್ಕಳು ಅವ್ವ ಊಟ ಸಂದಾಗೈತೆ ಎಂದಾಗ ಕಣ್ತುಂಬಿ ಬಂದಿತ್ತು. ಅಲ್ಲಿ ಊಟ ಬೇಕಾದಷ್ಟು ಇದ್ದು ತಿಂದೆ ಹಾಳು ಮಾಡ್ತಿದ್ದಾರೆ. ಇಲ್ಲಿ ನನ್ನ ಮಕ್ಕಳಿಗೆ ತಿನ್ನೋಕೂ ಗತಿ ಇಲ್ಲ. ವಿಪರ್ಯಾಸವೆಂದರೆ ಇದೇ ಎನಿಸಿತ್ತು. ನೋಡಿದ್ರ ಸ್ನೇಹಿತರೆ, ಜೀವನದ ಅನುಭವಗಳು ಒಬ್ರದ್ದು ಇನ್ನೊಬ್ರ ಥರ ಇರಲ್ಲ, ಇನ್ನೊಬ್ರದ್ದು ಮತ್ತೊಬ್ಬರ ಥರ ಇರಲ್ಲ, ಅಥವಾ ಕೆಲವೊಮ್ಮೆ ಸೇಮ್ ಇದ್ರೂ ಇರಬಹುದು. ಹೀಗೆ ನಮ್ಮೆಲ್ಲರ ಕಷ್ಟ ನಷ್ಟಗಳು, ಬದುಕಿನ ಹಾದಿ ವಿಭಿನ್ನ. ಆದರೆ ಆಲೋಚನೆಗಳಲ್ಲಿ ಎಷ್ಟೋ ಸತಿ ಸಮಾನಾಂತರತೆ ಇರುತ್ತೆ ಅಥವಾ ಬದುಕಿನ ಏರಿಳಿತಗಳು ಎಷ್ಟೋ ಸರ್ತಿ ಒಂದೇ ಥರನಾಗಿರುತ್ತೆ. ಸಮಸ್ಯೆಗಳು ಆಗೆಲ್ಲ ನಾವು ಪರಸ್ಪರ ಒಬ್ರಿಗೊಬ್ರು ಸಮಸ್ಯೆಯನ್ನು ಹೇಗೆ ನಿವಾರಿಸ್ಕೊಂಡ್ವಿ ಅನ್ನೋದನ್ನ ಶೇರ್ ಮಾಡ್ಕೊಳ್ಳೋದು, ಹಂಚ್ಕೊಳ್ಳೋದ್ರ ಮೂಲಕ ಇನ್ನೊಬ್ರಿಗೂ ಸಹಾಯನೂ ಮಾಡ್ಬೋದು. ಈ ಪುಟ್ಟ ಕಥೆಗಳು ಹೇಗೆ ಅನ್ನಿಸ್ತು ನಿಮಗೆ? ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮ್ಮ ಅಭಿಪ್ರಾಯ ನನಗೆ ತುಂಬ ಮುಖ್ಯ. ಹಾಗೆ ಚಾನಲ್ ಸಪೋರ್ಟ್ ಮಾಡಿ. ನಾನು ಅನಿತಾ. ನಮಸ್ತೆ.